ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರೇ, ನಮ್ಮ ನಾಯಕರು, ಹಿರಿಯ ವಕೀಲರು, ಸಮಾಜದ ಮಾರ್ಗದರ್ಶಕರಾದಂಥ ಜಯದೇವ ನಾಯಕರವರೇ, ಆತ್ಮೀಯರು, ಮಾರ್ಗದರ್ಶಕರಾದಂಥ ವಕೀಲರಾದಂಥ ರಾಘವೇಂದ್ರ ನಾಯಕರು, ಈಗಾಗಲೇ ನಮ್ಮ ಸರ್ಕಾರ ಬಂದ ಸ್ವಲ್ಪ ದಿವಸಗಳಲ್ಲಿ ಎಲ್ಲ ಅಕಾಡೆಮಿಗಳಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ಪೂರ್ಣ ಪ್ರಮಾಣದ ಕಮಿಟಿ ಕೂಡ ಈಗಾಗಲೇ ಮಾಡಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಬಂಜಾರ ಭಾಷೆಯನ್ನು ಶೆಡ್ಯೂಲ್ 8ನಲ್ಲಿ ಸೇರಿಸಲಿಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡತಕ್ಕಂಥ ಕೆಲಸ ಈಗಾಗಲೇ ಪ್ರಗತಿಯಲ್ಲಿದೆ. ಮುಂದಿನ ಅಧಿವೇಶನದಲ್ಲಿ ಅದನ್ನು ರೆಕಮೆಂಡ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಅದರ ಹಾಗೆಯೇ ಇನ್ನೂ ಈ ಒಂದು ಅಕಾಡೆಮಿಗೆ ಹೆಚ್ಚಿನ ಹಣಕಾಸಿನ ಶಕ್ತಿಯನ್ನು ಕೊಡಬೇಕು ಸರ್ಕಾರ ಮತ್ತು ಅಧ್ಯಯನವನ್ನು ಮಾಡಬೇಕು. ಈಗಾಗಲೇ ಅಧ್ಯಯನ ಮಾಡಿದರೆ ನಿಘಂಟುವನ್ನು ಕೂಡ ಈಗಾಗಲೇ ನಾವು ತಯಾರು ಮಾಡಿ ಕೆಲವೇ ದಿವಸಗಳಲ್ಲಿ ಅದನ್ನು ಸರ್ಕಾರಕ್ಕೆ ಅಕಾಡೆಮಿಗೆ ಒಪ್ಪಿಸ್ತಕ್ಕಂಥದ್ದನ್ನು ಮಾಡ್ತೀವಿ. ನಮ್ಮ ಒಂದು ಸಮುದಾಯದಲ್ಲಿ ಸಾಕಷ್ಟು ಜನ ವಿದ್ಯಾವಂತರು, ಸಂಶೋಧಕರು, ಭಾಳಷ್ಟು ಭಾಷೆಯ ಬಗ್ಗೆ ಪಾಂಡಿತ್ಯವನ್ನು ಹೊಂದಿದವರಿದ್ದಾರೆ. ಅವರೆಲ್ಲರ ಸದುಪಯೋಗ ಸಮಾಜಕ್ಕೆ ಆಗಬೇಕು. ಅಕಾಡೆಮಿಯ ಒಂದು ಉದ್ದೇಶ ಎಲ್ಲರಿಗೂ ಕೂಡ ಈಡೇರಿಸ್ತಕ್ಕಂಥದ್ದು ಕೂಡ ಆಗಬೇಕು. ಈ ಭಾಷೆ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿ ಇದ್ದರೂ ಸಹಿತ ಒಂದೇ ಭಾಷೆ, ಒಂದೇ ಬೆಳೆಗಳು, ಸಂಪ್ರದಾಯಗಳು, ಸಂಸ್ಕಾರಗಳು ಎಲ್ಲೇ ಇದ್ದರೂ ಒಂದೇ ಆಗಿರ್ತಕ್ಕಂಥ ಇಡೀ ದೇಶದ ಜನಾಂಗದಲ್ಲಿ ಇದು ಒಂದು ಈಗ ನಮ್ಮ ಅಧ್ಯಕ್ಷರು ಅದರ ಬಗ್ಗೆ ಸರ್ಕಾರದ ಗಮನ ಸೆಳೀತಾರೆ ಅಂತ ನಾನು ಬಯಸ್ತೇನೆ. ಅದಕ್ಕೆ ಏನು ಬೇಕು ಅದರೆಲ್ಲ ಸವಲತ್ತುಗಳನ್ನು ಕೂಡ ನಾನು ಸರ್ಕಾರದಿಂದ ಮಾಡಿಸ್ಬೇಕು. ಓಕೆ, ಸರ್, ಈಗ ನೀವು ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿಲ್ಲ, ಚಾಲೆಂಜಿಂಗ್ ಭಾಳ ದೊಡ್ಡದಾಗುತ್ತೆ, ಜವಾಬ್ದಾರಿ ಜಾಸ್ತಿ ಇರುತ್ತೆ. ಶಾಸಕರು ಕೂಡ ಇದನ್ನು ಮುಂದಿದೆ. ಅದು ಪ್ರಧಾನವಾಗಿ ಯಾವ ರೀತಿ ಹೋರಾಟಗಳು ಮುನ್ನಡೀತದೆ ಮತ್ತು ನಿಮ್ಮ ಮಟ್ಟಿಗೆ ತರುವಂಥ ಆರ್ಥಿಕವಾಗಿ ಸಫಲವಾಗಿರೋದ್ರಿಂದ ನೀವು ಯಾವ ರೀತಿ ಮಾಡ್ತೀವಿ? ಈಗ ಮೊದಲನೇದಾಗಿ ನಾನು ಈ ನಿನ್ನೆ ದಿನ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷನಾಗಿ ಪದಗ್ರಹಣ ಮಾಡಿದೆ. ಸಾಹೇಬರು ಇಲ್ಲಿಗೆ ಮೊದಲನೇ ಭೇಟಿ ಇವತ್ತು ಕೊಟ್ಟಿದ್ದಾರೆ. ಉಪಸಭಾಧ್ಯಕ್ಷರು ನಮ್ಮ ಅಕಾಡೆಮಿಗೆ ಬಂದಿದ್ದು ನಮಗೆ ಹೆಮ್ಮೆ ಮತ್ತು ನಮಗೆ ಒಂದು ಬೆನ್ನೆಲುಬಾಗಿ ಇದ್ದಾರೆ ಅನ್ನೋದು. ಮತ್ತು ಸರ್ಕಾರ ಕೂಡ ನಮಗೆ ಬೆನ್ನೆಲುಬಾಗಿದೆ. ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳು ನಿನ್ನೆ ಸಭೆ ಕುರಿತು ಮಾತಾಡಿದ್ದಾರೆ. ನಮ್ಮ ಸಂಸ್ಕೃತಿ ಸಚಿವರು ನಮ್ಗೆ ಪೂರಕವಾಗಿ, ಆಮೇಲೆ ಎಲ್ಲ ಅಧ್ಯಕ್ಷರುಗಳು ನಾವು ಒಂದೇ ಲೈಕ್ ಮೈಂಡೆಡ್ ಆಗಿರೋದ್ರಿಂದ ಎಲ್ಲರ ಸಹಕಾರದಿಂದ ಒಳ್ಳೆ ಕೆಲಸಗಳಂತೂ ಮಾಡ್ತೀವಿ ಅನ್ನೋ ಭರವಸೆ ನನಗಿದೆ. ಮುಖ್ಯವಾಗಿ ನಾವು ಈಗಾಗಲೇ ನಾವು 2011ರಿಂದನೂ ಬಂಜಾರ ಭಾಷೆ 8ನೇ ಪರಿಚಯಕ್ಕೆ ಹೋಗಬೇಕು ಅಂತ ಹೇಳಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆಗೆ ನಿಗಮದ ಜೊತೆಗೆ ಕೆಲಸ ಮಾಡ್ತಾ ಬಂದಿರೋದ್ರಿಂದ ಅದರ ಪೂರ್ಣ ಮಾಹಿತಿ ವಿವರ ನಮ್ಮ ಹತ್ರ ಇದೆ. ಸಾಹೇಬ್ರೆ ಅದನ್ನು ಮೊನ್ನೆ ನಾವು ಒಂದು ಪಿಟಿಷನ್ ಮಾಡಿ ಸರ್ಕಾರಕ್ಕೆ ಅದನ್ನು ಕೊಟ್ಟಾಗ ಅದನ್ನು ಸಾಹೇಬ್ರೆ ರೆಕಮೆಂಡ್ ಮಾಡಿರೋದು ಮತ್ತು ಸಿದ್ದರಾಮಯ್ಯ ಸಾಹೇಬ್ರು ಇದ್ರ ಬಗ್ಗೆ ಪೂರ್ತಿಸಿರೋದು ಎಲ್ಲ ನೋಡಿದ್ರೆ ಈ ಕೆಲಸ ನಮಗೆ ಮುಂದಿನ ದಿನದಲ್ಲಿ ಆಗುತ್ತೆ. ಮತ್ತು ನಾವು ಬಹುಸಂಖ್ಯೆಯಲ್ಲಿ ಇದ್ದೀವಿ ಇಂಡಿಯಾದಲ್ಲಿ, ಮತ್ತು ಎಲ್ಲ ರಾಜ್ಯದಲ್ಲಿ ನಮ್ಮ ಜನ ಇದ್ದಾರೆ, ವಿದೇಶದಲ್ಲೂ ಇದ್ದೀವಿ. ಜಿಪ್ಸಿಗಳಾಗಿ, ರೊಮಾನಿಯಾಗಳಾಗಿ ನೋಡಿ, ನಿನ್ನೆ ಜಿಪ್ಸಿ ಬಂಜಾರ ಬಂದಿದ್ರು, ಅವರೊಂದು ಕೃತಿ ಮಾಡಿದ್ದಾರೆ. ಅವರು ಇಸ್ರೇಲ್ನವರು ಬಂಜಾರ. ಅಂದರೆ ನಾವು ಅಂದ್ಕೊಂಡಿರೋದು ಭಾರತದಲ್ಲಿ ಮಾತ್ರ ಇದ್ದೀವಿ ನಾವು ಅಂತಲ್ಲ, ನಮ್ಮ ಜನಾಂಗ ವಿಶ್ವದಾದ್ಯಂತ ಇದ್ದಾರೆ. ಕಲ್ಚರ್ ಒಂದೇ ಇದೆ, ಭಾಷೆ ಒಂದೇ ಇದೆ. ಹಾಗಾಗಿ ನಮ್ಮಲ್ಲಿ ಪ್ರಮುಖವಾದ ದೊಡ್ಡ ಸಮುದಾಯ ಅಂತ ಯಾವ್ದು ಹೇಳ್ತೀವಲ್ಲ, ಆ ಸಮುದಾಯಕ್ಕಿಂತ ದೊಡ್ಡ ಸಂಖ್ಯೆ ನಮ್ಮದು. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ನಮಗೆ ಭಾಷೆಗೆ, ಸಾಹಿತ್ಯಕ್ಕೆ, ಸಂಸ್ಕೃತಿಗೆ, ರಾಜಕೀಯಕ್ಕೆ ದೊಡ್ಡ ಒಂದು ಸಹಾಯ ಬೇಕಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ. ಅದು ಸರ್ಕಾರಕ್ಕೆ ನಾವು ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ಸಾಹಿತ್ಯ ಈಗ ಒಂದು ರೀತಿ ಮೊದಲ ಹಂತದ ಸಾಹಿತ್ಯ ಬಂದಿದ್ರು, 2, 3ನೇ ಹಂತದ ಇನ್ನೂ ಬಂದಿಲ್ಲ. ಸಾಹೇಬರು ಹೇಳಿದಾಗೆ ಸಂಶೋಧನೆಗಳಾಗಿಲ್ಲ. ಸಂಶೋಧನೆ ಅಂದರೆ ಕಟ್ಟುಪೇಟ್ ಸಂಶೋಧನೆ ಅಂತ ನಾವು ಒಪ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಾವು ಸಂಶೋಧಕನಾಗಿ ಸಂಶೋಧನೆಯ ಒಂದು ಕ್ರೈಟೀರಿಯಾಗಳೆಲ್ಲ ತಿಳಿದವನಾಗಿ ನಾವು ಈಗ ಆ ಥರದ ಮಾಡೋಕ್ಕಾಗಲ್ಲ. ಒಂದು ಅಕಾಡೆಮಿಕ್ ಆದ ಸಂಶೋಧನೆ ಕೆಲಸಗಳನ್ನು ಮಾಡಬೇಕು, ಕೃತಿಗಳನ್ನು ದಾಖಲಿಸಬೇಕು,
ನಮ್ಮ ಡಾಕ್ಯುಮೆಂಟ್ರಿಗಳನ್ನು ಮಾಡಬೇಕು, ನಮ್ಮಲ್ಲಿರೋ ಹಿರಿಯರು, ಕಲಾವಿದರು, ಸಾಹಿತಿಗಳು ಎಲ್ಲರನ್ನು ಸೇರಿಸ್ಬೇಕು, ಅವ್ರಿಗೆ ಆರ್ಥಿಕ ಸಬಲತೆಯನ್ನು ಕೊಡಬೇಕು, ಮಾನಸಿಕವಾಗಿ ಸ್ಥೈರ್ಯವನ್ನು ಕೊಡಬೇಕು. ಆಮೇಲೆ ನೀವು ಯಾವುದ್ರಲ್ಲೂ ಕಮ್ಮಿ ಇಲ್ಲ, ನಿಮ್ಮ ಸ್ಕಿಲ್ಲುಗಳು, ನಿಮ್ಮ ವೈದ್ಯ ಪದ್ಧತಿ ಇರ್ಬೋದು, ಕಸೂತಿ ಇರ್ಬೋದು, ಎಲ್ಲವನ್ನೂ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಡ್ಯಾನ್ಸ್ ಇರ್ಬೋದು, ಸಂಗೀತ ಇರ್ಬೋದು, ನಮ್ಮದು ಎಲ್ಲವನ್ನ ಬೆಳೆಸೋದಕ್ಕೆ ಪೂರಕವಾಗಿ ನಾವು ಯುವಕರನ್ನ, ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರಗಳು, ಅವರಿಗೆ ವಿಚಾರ ಸಂಕಿರಣಗಳು, ಈ ಥರದ ಬೇಕಾದಷ್ಟು ಯೋಜನೆಗಳನ್ನು ಹಾಕ್ಕೊಳ್ತೀವಿ. ಆದರೆ ಹಣದ ಕೊರತೆ ಇದೆ. ಆದರೂ ಈಗ ನಾನೀಗಾಗಲೇ 2 ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೀನಿ. ಇವತ್ತು ನೆನ್ನೆ ಚಾರ್ಜ್ ತಗೊಂಡೆ 23 ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ ಹಣ ಇಲ್ಲ, ಆದರೂ ಕೂಡ ನಾವು ಕಾರ್ಯಕ್ರಮ ಚಾಲನೆ ಕೊಡ್ತೀವಿ. ಈ ಅಕಾಡೆಮಿಯಿಂದ ನಾವು ಸಾಧ್ಯವಾದ ಸಹಯೋಗದಲ್ಲಿ, ಸಾರ್ವಜನಿಕರ ಸಹಾಯದಲ್ಲೂ ಕೂಡ ಕೆಲಸ ಮಾಡೋಕ್ಕೆ ನಾವು ಬದ್ಧವಾಗಿದ್ದೀವಿ. ಅದಕ್ಕೆ ನಮಗೆ ಸರ್ಕಾರ, ನಮ್ಮ ಹಿರಿಯ ಸಚಿವರುಗಳು, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಎಲ್ಲರೂ ನಮಗೆ ಬೆಂಬಲವಾಗಿರೋದು ನಮಗೆ ಹೆಮ್ಮೆ. ನಾವು ಅವ್ರಿಗೂ ಸಾಂಸ್ಕೃತಿಕವಾಗಿ ಕೂಡ ಸಂಘಟನೆಯನ್ನು ಮಾಡಿ ಅವ್ರಿಗೂ ಹೆಸರು ತರೋ ಪ್ರಯತ್ನ ಅಂತೂ ನಾವು ಮಾಡ್ತೀವಿ. ಅದಕ್ಕೆ ನಮ್ಮ ಸಾಹೇಬರು, ನಮ್ಮ ಹಿರಿಯ ಮುಖಂಡರುಗಳು, ಸಮುದಾಯದವರು ಎಲ್ಲರೂ ಬೆನ್ನೆಲುಬಾಗಿದ್ದಾರೆ. ನಾವು ಮಾಡ್ತೀವಿ ಅನ್ನೋ ಭರವಸೆ ಇದೆ ಸರ್. ಈಗ ಮುಂದಿನ ದಿನಗಳಲ್ಲಿ ಮಂಜಾರ ಅಂದರೆ ಅವರು ವಸ್ತ್ರಭೂಷಣ ಚೆನ್ನಾಗಿ ಅದು ಮುಖ್ಯವಾಗಿ ಮುಂದೆ ಕಾರ್ಯಕ್ರಮ ಹಮ್ಮಿಕೊಂಡು ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡೋದು. ಹೌದೌದು, ಯಾಕಂದ್ರೆ ನಮ್ಮ ಲಿಮಿಟೇಷನ್ ಅಲ್ಲಿ ಕಸೂತಿ ಬರೋ ಕೃತಿಗಳನ್ನ ದಾಖಲಿಸೋಕೆ ಸಾಧ್ಯ ಇದೆ. ಅಂದ್ರೆ ಅದನ್ನ ಎಂಬ್ರಾಯ್ಡರಿ ಮಾಡಿ ಅದನ್ನ ಫ್ಯಾಕ್ಟ್ರಿಗಳಲ್ಲಿ ಅದನ್ನ ನಮ್ಮವ್ರಿಗೆ ಅದು ಲಾಭ ಸಿಗೋ ಮಾಡಬೇಕು ಅಂದ್ರೆ, ಈಗ ಆಲ್ರೆಡಿ ಬೇರೆಯವರು ಅದನ್ನ ಪೇಟೆಂಟ್ ತರ ಮಾಡ್ಕೊಂಡು ಅದರ ಲಾಭ ನಮ್ಮ ಸಮುದಾಯದನ್ನು ದುಡಿಸ್ಕೊಂಡು ಬೇರೆ ಲಾಭ ಮಾಡ್ಕೊಳ್ತಿದಾರಲ್ಲ, ಅದು ನಮ್ಮ ಸಮುದಾಯವೇ ಅದನ್ನ ದುಡಿದು ಅವರೇ ಲಾಭ ಮಾಡ್ಕೊಳ್ಳುವಂಥದ್ದು ಪ್ರಯತ್ನ ಮಾಡಬೇಕು. ನಾನು ಆಗ್ಲೇ ಹೇಳಿದೆ, ಆರ್ಥಿಕವಾಗಿ ಕೂಡ ನಾವು ಸಬಲತೆಯನ್ನು ಕಾಣೋದಕ್ಕೆ ನಮ್ಮ ಅಕಾಡೆಮಿಗಳು ಕೆಲಸ ಮಾಡಬೇಕು. ಸರ್ಕಾರ ಕೂಡ ಅದನ್ನ ಹೇಳಿದೆ, ಸಾರ್ವಜನಿಕರಿಗೆ ಅನುಕೂಲ ಆಗೋದೇ ಅಕಾಡೆಮಿಗಳು, ನಿಗಮಗಳು ಕೆಲಸ ಮಾಡಬೇಕು. ಹಾಗಾಗಿ ಅದನ್ನು ಮಾಡ್ತೀವಿ. ಓಕೆ, ಧನ್ಯವಾದ.